ನಮಸ್ತೆ ಎಲ್ಲರಿಗೂ. ಈ ಸರ್ಕಾರದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯನ್ನು ಹೇಗೆ ಈಗ ಪರಿಷ್ಕರಣೆ ಮಾಡ್ತಾ ಇದ್ರು, ಅಟ್ ದ ಸೇಮ್ ಟೈಮ್ ಈ ಗೃಹಜ್ಯೋತಿ ಅಂತಕ್ಕಂಥ ಒಂದು ಯೋಜನೆಯನ್ನು ಈಗ ಪರಿಷ್ಕರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಇದರ ಎಲ್ಲದರ ಹಿಂದಿನ ಉದ್ದೇಶ ಏನಪ್ಪ ಅಂತಂದರೆ, ಸರ್ಕಾರದ ಯಾವುದೇ ಸ್ಕೀಮ್ಸ್ ಆಗಲಿ ಅಥವಾ ಯೋಜನೆಗಳಾಗಲಿ ಅರ್ಹ ಫಲಾನುಭವಿಗಳಿಗೆ ಅದು ಸೇರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶವಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ತುಂಬ ಜನ ಈ ಗೃಹಜ್ಯೋತಿ ಪರಿಷ್ಕರಣೆ ಮಾಡಲಿಕ್ಕೆ ಅಧಿಕಾರಿಗಳು ಮನೆ ಬಳಿ ಬಂದಾಗ ಯಾವೆಲ್ಲ ದಾಖಲೆಗಳನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು ಅಥವಾ ಸಿದ್ಧಪಡಿಸಿದನ್ನು ಇಟ್ಕೊಳ್ಬೇಕು. ಈಗ ಏನಾಗ್ಬಿಡಿದೆ, ಮೊನ್ನೆಯಿಂದ ಈ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ನು ಕೇಳ್ತಾರೆ, ಗೃಹಜ್ಯೋತಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಅಧಿಕಾರಿಗಳು ಅಂತ ಕೇಳಿದ್ದಾರೆ. ಅವೆಲ್ಲ ಏನೂ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಅದಕ್ಕೆ ದಾಖಲೆ ಇದೆ ನನ್ನ ಹತ್ರ, ಹೇಳ್ತೀನಿ ನಾನು ಅದೆಷ್ಟರ ಮಟ್ಟಿಗೆ ಅಗತ್ಯ ಇದೆಯೋ, ಅದು ಬೇಕೋ ಬೇಡವೋ ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು 6ರಿಂದ 8 ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದಿ ವೆರಿ ಫಸ್ಟ್ ಲೈನ್ಸಲ್ಲಿ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಗಮನಿಸಿ ಅಂತಿದೆ. ಉಚಿತ ವಿದ್ಯುತ್ ಪಡೆಯಲು ಈ ದಾಖಲೆಯನ್ನು ರೆಡಿ ಮಾಡ್ಕೊಳ್ಳಿ. ಯಾವ್ಯಾವ ದಾಖಲೆಗಳೀಗ ನೋಡಿ, ಇಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯವು ಜುಲೈ 1ರಿಂದ ಆರಂಭವಾಗಿದೆ. ಅಟ್ ದ ಸೇಮ್ ಟೈಮ್ SIR ಕೂಡ ಜುಲೈ 1ರಿಂದ ಆರಂಭ ಆಗಿದೆ. ಆ್ಯಂಡ್ ಇನ್ನು ಮುಂದೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಏನೆಲ್ಲ ಇದೆ ನೋಡಿ. ಇಲ್ಲಿದೆ, ಇಲ್ಲಿ ಎಲ್ಲ ಎಸ್ಕಾಮ್ಗಳ ಮೀಟರ್ ರೀಡರ್ಗಳು ಹಾಗೂ ಸಿಬ್ಬಂದಿಗಳು, ಎಸ್ಕಾಮ್ಗಳ ಮೀಟರ್ ರೀಡರ್ಗಳು ಯಾರು ಬರ್ತಾರೆ ಅನ್ನಲಿಕ್ಕೆ ನಿಮಗೆ ಉತ್ತರ ಇದು. ಎಸ್ಕಾಮ್ಗಳ ಮೀಟರ್ ರೀಡರ್ಗಳು ಮತ್ತು ಎಂಪ್ಲಾಯೀಸು, ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಗತ್ಯ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಮೊಬೈಲ್ ಅಪ್ಲಿಕೇಶನ್ ಅಥವಾ ಘೋಷಣಾ ಪತ್ರದ ಮೂಲಕವಾಗಿ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿದ್ದಾರೆ. ಆಯಿತಾ? ಅಂದರೆ ಅವ್ರು ಬಂದಾಗ ಏನು ಮಾಡ್ತಾರೆ ಅಂತ, ಒಂದು ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳನ್ನು ಅವ್ರು ಪಡ್ಕೊಳ್ತಾರೆ. ಆಫ್ಟರ್ವರ್ಡ್ಸ್ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಒಂದು ಡಿಕ್ಲರೇಷನ್ ಪತ್ರ ಅಂತ ಬರುತ್ತೆ, ಅದರ ಮುಖಾಂತರವಾಗಿ ಇಡೀ ಅವರ ಅಪ್ಲಿಕೇಶನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡ್ತಾರೆ. ಅವರೇ ಹೇಳ್ತಾರೆ ಬಂದಾಗ ಅವರು ಹೇಗೆ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಮುಂದುವರೆದಂತೆ ಇಲ್ಲಿ ಮನೆ ಭೇಟಿ ವೇಳೆ ಈ ದಾಖಲೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಯಾವ್ಯಾವ ದಾಖಲೆಗಳು ನೋಡಿ, ಭಾಳ ನೀಟಾಗಿ ಹೇಳಿದ್ರೆ ಇಲ್ಲಿ. ಸೊ ಆರ್ಡರ್ ವೈಸು, ಒಂದು ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ಪ್ರತಿಯೊಂದು ವಿಚಾರಕ್ಕೂ ಬೇಕೇ ಬೇಕು. ಇಟ್ಸ್ ಅ ಲೀಡಿಂಗ್ ಡಾಕ್ಯುಮೆಂಟ್ ಅಂತಾರೆ ಅದನ್ನು, ಭಾಳ ದ ಮೋಸ್ಟ್ ಡಿಮಾಂಡೆಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದು ಆಧಾರ್ ಕಾರ್ಡು. ನೆಕ್ಸ್ಟು ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ. ಇನ್ ಕೇಸ್ ಇಲ್ಲ ಅಂತಂದರೆ ದಯಮಾಡಿ ಒಂದಷ್ಟು ಫೋಟೋಸ್ ಇದ್ದರೆ ಅದನ್ನು ಹಂಗೆ ಇಟ್ಕೊಳ್ಳಿ. ಅದನ್ನು ಸ್ಟುಡಿಯೋದಲ್ಲಿ ಇದನ್ನು ನೀವು ತೊಗೊಂಡ್ಸ್ಕೊಂಡು ಅದು ಇಟ್ಕೊಂಡ್ರು ಒಳ್ಳೆಯದು. ನೆಕ್ಸ್ಟು ಮತದಾರರ ಗುರುತಿನ ಚೀಟಿ, ದಟ್ ಈಸ್ ವೋಟರ್ ID, ಅದು ಇದ್ದರೆ ಇಟ್ಕೊಳ್ಳಿದ್ದಾನೆ. ನೆಕ್ಸ್ಟ್ ಇನ್ನೊಂದು ಪಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರ, ಯಾರು ರೆಂಟಲ್ಲಿದ್ದರೆ ಅವ್ರಿಗೆ ಅನ್ವಯ ಆಗುತ್ತೆ, ಅದು ಅನ್ವಯಿಸುವಲ್ಲಿ ಮಾತ್ರ ಅಂತ. ಇನ್ ಕೇಸ್ ಇದನ್ನು ಕೇಳಲ್ಲ ಅಂತ ಅನ್ಕೋತೀನಿ ನಾನು, ಇನ್ ಕೇಸ್ ಇದ್ದರೆ ಒಳ್ಳೆಯದು. ನೆಕ್ಸ್ಟು ರೇಷನ್ ಕಾರ್ಡು, ಪಡಿತರ ಚೀಟಿ, ಅಲ್ಲಿ ಗೊತ್ತಾಗುತ್ತೆ. ಈಗ ರೇಷನ್ ಕಾರ್ಡ್ ನೋಡಿಬಿಟ್ರೆ ಅದು ಬಿಲೋ ಪಾವರ್ಟಿ ಲೈನೋ ಅಥವಾ ಅಲೋ ಪಾವರ್ಟಿ ಲೈನೋ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಎಷ್ಟೋ ಜನ ಈಗ ಏನಾಗ್ಬಿಡುತ್ತೆ, ಸ್ಟೇಟಲ್ಲಿ BPLಗೆ ಹೋಗಬೇಕಾಗಿರ್ತಕ್ಕಂಥ ಎಲ್ಲ ಬೆನಿಫಿಟ್ಸ್ ಎಲ್ಲ APLದವರು ಕೂಡ ಪಡ್ಕೊಳ್ತಾ ಇದ್ದಾರೆ. ಈಗ ಅವೆಲ್ಲವನ್ನು ಫಿಲ್ಟರ್ ಮಾಡಲಿಕ್ಕೇ ಈ ಎಲ್ಲ ಸ್ಕೀಮ್ಸ್ ಆಗ್ತಾ ಇರುವಂಥದ್ದು. ನೋಡಿ ಇಲ್ಲಿದೆಯಲ್ಲ, ಈ ಜಾತಿ ಪ್ರಮಾಣ ಪತ್ರ ಅಂತ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಜಾತಿ ಪ್ರಮಾಣ ಪತ್ರ ಇಲ್ಲಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗೃಹಜ್ಯೋತಿಯ ಪರಿಷ್ಕರಣೆಗೂ ಮತ್ತು ಅದನ್ನು ಅದಕ್ಕೆ ಈ ಜಾತಿ ಪ್ರಮಾಣ ಪತ್ರದ ಅವಶ್ಯಕತೆಯೇ ಇಲ್ಲ. ಇಲ್ಲಿ ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿಬಿಟ್ರೆ ದಾಖಲೆ ಇದೆ. ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಭಾಳ ವಿವರವಾಗಿ ಕೊಟ್ಟಿದ್ದಾರೆ ಅದನ್ನು. ಈ ಜಾತಿ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ ಅದು ಅಂತ ಅಂದ್ಬಿಟ್ಟು, ಅದು ಆಫೀಸರ್ಸ್ ಹೇಳಿರುವಂಥದ್ದು. ನೆಕ್ಸ್ಟು ಪರಿಶೀಲನಾ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಿಕ್ಕೆ ನಿಮ್ಮ ಸಹಕಾರವಿರಲಿ. ಗೃಹಜ್ಯೋತಿ ಯೋಜನೆಯ ಪ್ರಯೋಜನವನ್ನು ನಿರಂತರವಾಗಿ ಪಡೆಯಿರಿ. ಅಂದರೆ ಅರ್ಹ ಫಲಾನುಭವಿಗಳು ಅಂತ ಯಾರಿರ್ತಾರೆ ಅವರು ಸರ್ಕಾರದ ಎಲ್ಲ ಯೋಜನೆಯನ್ನು ಹೀಗೆ ನಿರಂತರವಾಗಿ ಪಡ್ಕೊಳ್ಳಿಕ್ಕೆ ಅವರು ಅರ್ಹತೆಯನ್ನು ಹೊಂದಿರ್ತಾರೆ. ಅವ್ರಿಗೆ ಅದು ಎಲ್ಲ ಕಾಲಕ್ಕೂ ಸಲ್ಲಬೇಕು. ಅನರ್ಹರು ಅಂತ ಯಾರಿರ್ತಾರೋ ಸೊ ಅವ್ರಿಗೆ ಯಾಕೆ ಸಲ್ಲಬೇಕಾಗತ್ತೆ, ಅದನ್ನು ಫಿಲ್ಟರ್ ಮಾಡಲಿಕ್ಕೇ ಇವೆಲ್ಲವನ್ನು ಮಾಡ್ತಾ ಇರೋದು. ನೋಡಿ ಇಲ್ಲಿ ಹೇಳಿದ್ನಲ್ಲ ನಾನೀಗ, ಗೃಹಜ್ಯೋತಿಗೆ ಜಾತಿ ಪ್ರಮಾಣ ಪತ್ರ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ನೋಡಿ ಏನಕ್ಕೆ ಬೇಕಾಗಿಲ್ಲ, ತೆರಿಗೆ ಪಾವತಿದಾರರಿಗೆ ಸೌಲಭ್ಯ ಕಡಿಮೆ ಮಾಡಲ್ಲ ಅಂತ ಹೇಳಿದ್ದಾರೆ. ಈವನ್ ಟ್ಯಾಕ್ಸ್ ಪೇಯರ್ಸ್ಗೆ ಏನು ಬೆನಿಫಿಟ್ಸ್ ಇದೆ ಅದನ್ನು ಕಡಿಮೆ ಮಾಡಲ್ಲ ಅಂತ ಹೇಳಿದ್ದಾರೆ. ಅಂದರೆ ಕಡಿತ ಮಾಡಲ್ಲ, ಸ್ಕೀಮ್ನ ನಿಮಗೆ ತೊಂದರೆ ಮಾಡಲ್ಲ ಅಂತ. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಪರಿಶೀಲನೆ ಕಾರ್ಯದ ವೇಳೆ ಗ್ರಾಹಕರು ಜಾತಿ ಪ್ರಮಾಣ ಪತ್ರವನ್ನು ಹಾಜರುಪಡಿಸುವ ಅಗತ್ಯವಿಲ್ಲ ಎಂದು ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಸ್ಪಷ್ಟಪಡಿಸಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಸೊ ಇಲ್ಲಿ ನಿರ್ದೇಶಕರು ಹೇಳ್ಬಿಟ್ಟಿದ್ದಾರೆ, ಈಗ ಜಾತಿ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ ಮನೆಗೆ ಬಂದು ನಿಮ್ಮನ್ನು ಕೇಳಿದಾಗ ಅಂತ. ಈಗ ಅದರ ಯೋಚನೆ ಬಿಟ್ಬಿಡಿ, ಈಗ ಉಳಿದಂಥ ದಾಖಲೆಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಆಯಿತಾ? ಸೊ ನೆಕ್ಸ್ಟು ನೋಡಿ ಅವರು ಹೇಳ್ತಾರೆ, ಈಗ ಮುಂದುವರೆದಂತೆ ನಿರ್ದೇಶಕರು ಗೃಹಜ್ಯೋತಿಗೂ ಜಾತಿ ಪ್ರಮಾಣ ಪತ್ರ ಕೇಳುತ್ತಿರುವುದಕ್ಕೆ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಆದಾಯ ತೆರಿಗೆ ಪಾವತಿದಾರರಿಗೆ ಉಚಿತ ವಿದ್ಯುತ್ ಯೋಜನೆ ಕಟ್ ಮಾಡೋದಿಲ್ಲ ಅಂತ. ಅವ್ರಿಗೂ ಏನು ಅವಶ್ಯಕತೆ ಇಲ್ಲ, ನಾವು ಕಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನಮೂದಿತ ಫಾರಂನಲ್ಲಿ ಜಾತಿಯ ಪ್ರವರ್ಗಗಳ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತದೆ ಎಂದು ವಿವರಿಸಿದ್ದಾರೆ. ಸಿಬ್ಬಂದಿ ಮನೆಗಳಿಗೆ ಬಂದಾಗ ಅಪೇಕ್ಷಿಸುವ ದಾಖಲೆಗಳನ್ನು ಒದಗಿಸಿ ಸಹಕರಿಸುವಂತೆ ಮನವಿಯನ್ನು ಮಾಡಿದ್ದಾರೆ. ಅಂದರೆ ಅವರು ಫಾರ್ಮ್ಯಾಟ್ಸಲ್ಲಿ ಮಾಹಿತಿಗಳದ ಕೊಡಿ, ಜಾತಿ ಪ್ರಮಾಣ ಪತ್ರವನ್ನು ಕೊಡಲೇಬೇಕು ಅಂತಕ್ಕಂಥ ಯಾವುದೇ ರೂಲ್ ಇಲ್ಲ ಇಲ್ಲಿ, ನಿರ್ದೇಶಕರು ಹೇಳಿದ್ದಾರೆ. ನೆಕ್ಸ್ಟು
ನೋಡಿ ಇಲ್ಲಿ ಜುಲೈ ತಿಂಗಳದ್ದು ಮೀಟರ್ ರೀಡಿಂಗ್ ಇಲ್ಲ ಅಂತ ಹೇಳಿದ್ದಾರೆ. ಈ ಜುಲೈ ತಿಂಗಳು ಮೇ ಬಿ ಬಿಲ್ ಬರಲ್ಲ ಅನಿಸುತ್ತೆ, ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ಬೆಸ್ಕಾಂ ಮೀಟರ್ ರೀಡರ್ಗಳನ್ನು ಗೃಹಜ್ಯೋತಿ ಪರಿಷ್ಕರಣೆ ಕೆಲಸಕ್ಕೆ ನಿಯೋಜನೆ ಮಾಡೋದ್ರಿಂದ ಜುಲೈ ತಿಂಗಳಿನಲ್ಲಿ ನಿಯಮಿತ ಮೀಟರ್ ರೀಡಿಂಗ್ ಇರೋದಿಲ್ಲ. ಅಂದರೆ ಈ ತಿಂಗಳು ಬಿಲ್ ಬರಲ್ಲ ಅನಿಸುತ್ತೆ ಮೀಟರ್ ರೀಡಿಂಗ್ ಇಲ್ಲ ಅಂತಂದರೆ. ಸೊ ಬದಲಿಗೆ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧರಿಸಿ ಜುಲೈ ತಿಂಗಳ ಬಿಲ್ ನೀಡಲಾಗ್ತದೆ ಅಂತ. ಸೊ ಲಾಸ್ಟ್ ಫ್ಯೂ ಮಂತ್ಸು ಏನಿದೆ 2 ರಿಂದ 3 ತಿಂಗಳು ಆ ಸರಾಸರಿನ ನೋಡಿಕೊಂಡು ಜುಲೈ ತಿಂಗಳ ಬಿಲ್ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದರೆ. ಇನ್ನು ಮೇಲ್ಛಾವಣಿ ವಿದ್ಯುತ್ ಗ್ರಾಹಕರು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವವರಿಗೆ ಎಂದಿನಂತೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ಲನ್ನು ನೀಡಲಾಗುತ್ತದೆ. ಇವರಿಗೆಲ್ಲ ಮಾಮೂಲು ರೆಗ್ಯುಲರಾಗಿ ಬರ್ತಿದೆ. ಹಾಗಾಗಿ ಸೊ ಮುಂಚೆ ಎಲ್ಲ ಹೇಗೆ ಮನೆಗೆ ಬಂದು ಕೊಡ್ತಾಯಿದ್ರು, ಸೊ ಅದರದ್ದು ಜುಲೈ ರೀಡಿಂಗನ್ನು ಈಗ ಸ್ಟಾಪ್ ಮಾಡಿದ್ದಾರೆ. ಅಂದರೆ ಎಲ್ಲ ಸಿಬ್ಬಂದಿಗಳು ಮೀಟ್ರ್ ಯಾರು ಕೊಡಬೇಕು ಅವ್ರನ್ನೆಲ್ಲ ಸೊ ಇದಕ್ಕೆಲ್ಲ ನಿಯೋಜನೆ ಮಾಡಿರೋದ್ರಿಂದ ಹಾಗಾಗಿ ಜುಲೈದು ಬರಲ್ಲ ಈಗ. ಸೊ ನೆಕ್ಸ್ಟು ಅವರು ಈಗ ಮೂಲ ಪರಿಶೀಲನೆಗೆ ಬಂದಂಥ ಟೈಮಲ್ಲಿ ಹಿಂದಿನ 3 ತಿಂಗಳುಗಳ ಸರಾಸರಿಯನ್ನು ತಗೊಂಡು ಅವ್ರು ನೆಕ್ಸ್ಟ್ ಬಿಲ್ಲನ್ನು ಅವರು ಪ್ರಿಪೇರ್ ಮಾಡಿ ಕೊಡುವಂಥದ್ದು. ಸೊ ಹಾಗಾಗಿ ಸಿಬ್ಬಂದಿಗಳು ಬಂದಾಗ ಮನೆಗೆ ಏನೇನು ಕೊಡಬೇಕು ಹೈಲೈಟ್ಸ್ ಆಗಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು. 1 ಆಧಾರ್ ಕಾರ್ಡು, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ, ಮತದಾರ ಗುರುತಿನ ಚೀಟಿ, ಪಾನ್ ಕಾರ್ಡು, ಇನ್ ಕೇಸ್ ರೆಂಟಲ್ ಇದ್ದರೆ ಬಾಡಿಗೆ ಒಪ್ಪಂದದ ಪತ್ರ, ಪಡಿತರ ಚೀಟಿ, ಜಾತಿ ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲಿ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಸೊ ಇದೇನು ಹೇಳಿದೆ ಇಷ್ಟನ್ನು ಅವುಗಳನ್ನು ಮಾತ್ರ ನೀವು ಸಿದ್ಧಪಡಿಸ್ಕೊಂಡ್ರೆ ಬೇಕಾಗುತ್ತೆ. ಇದು ಇನ್ ಕೇಸ್ ನೀವೇನಾದರೂ ಪ್ರೀವಿಯಸ್ ಬಿಲ್ ಪೇ ಮಾಡಿದ್ರೆ ರೆಸಿಪ್ಟೆಲ್ಲ ಇದ್ದರೆ ಅದು ಇಟ್ಕೊಳ್ಳಿ, ಕೇಳ್ತಾರೆ ಅದನ್ನು. ಅದು ಇನ್ ಕೇಸ್ ಕೇಳಿದ್ರೆ ನಿಮಗೆ ಅದನ್ನು ರೆಫರೆನ್ಸ್ ಆಗಿ ಕೊಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಈಗ ತುಂಬ ಜನರಿಗೆ ಇದು ಎಲ್ಲ ಈಗ ಅದು ಮೇ ಬಿ ಈ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಅಂತ ಏನಿದೆ ಕೆಲವೊಂದನ್ನೆಲ್ಲ ಈ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇರುವಾಗಲೇ ಅದನ್ನೆಲ್ಲ ಕೂಡ ಬಿಲ್ ಅದನ್ನು ಎಲ್ಲವನ್ನು ಮನ್ನಾ ಮಾಡಿದರು. ಅವಾಗೆಲ್ಲ ಕೆಲವರಿಗೆಲ್ಲ ಈಗ 0 ಬರ್ತಾ ಇದೆ ಈಗ ಮೀಟರ್ ರೀಡಿಂಗ್ ಎಲ್ಲ, ಆಯಿತಾ. ಹಾಗಾಗಿ ಅವೆಲ್ಲ ಇದ್ದರೆ ನಿಮಗೆ ಆ ಬಿಲ್ಸ್ ಎಲ್ಲ ಇದ್ದರೆ ಒಂಚೂರು ತೋರಿಸಿ ಅವ್ರು ಬಂದಾಗ ಅದು ಕೂಡ ನಿಮಗೆ ಒಂದು ಅಡ್ವಾಂಟೇಜ್ ಆಗುತ್ತೆ ಅಷ್ಟೇ. ಹಾಗಾಗಿ ಅವೆಲ್ಲವನ್ನು ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಸೊ ಈ ಕಂಟೆಂಟ್ ಮುಖ್ಯ ಅಂತ ಅನಿಸಿದ್ರೆ ದಯಮಾಡಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್ ಕಾನ್ಸೆಪ್ಟ್.